ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಇಲ್ಲಿ ಅನಸೂಯ ತುಂಬ ಟೆನ್ಷನಿಂದ ಅಯ್ಯೋ ದೇವ್ರೆ ನನಗೆ ಕೈಕಾಲೇ ಆಡ್ತಾ ಇಲ್ಲ ಅಂತ ಬರ್ತಿರ್ಬೇಕಾದ್ರೆ ಸಿದ್ದು ಅಡ್ಡ ಬರ್ತಾನೆ. ಏನಾಯಿತು, ಯಾಕೆ ಹಿಂಗೆ ಟೆನ್ಷನಲ್ಲಿದ್ದೀರಾ ಅಂತ ಕೇಳ್ತಿರ್ಬೇಕಾದ್ರೆ, ಏನು ಗೊತ್ತಾ ಸರ್, ದೀಪುಗೆ ತುಂಬ ಜ್ವರ ಬಂದಿದೆ, ಅದಕ್ಕೆ ಶಾರದಾ ಆಟೋದವ್ರನ್ನ ಕರ್ಕೊಬನ್ನಿ ಅಂತ ಹೇಳಿದ್ದು, ಅದಕ್ಕೆ ನಾನು ಹೋಗ್ತಾ ಇದ್ದೀನಿ ಅಂತ ಹೇಳ್ತಿರ್ಬೇಕಾದ್ರೆ ಸಿದ್ದುಗೆ ತುಂಬ ಟೆನ್ಷನ್ ಆಗ್ತಿರುತ್ತೆ. ಏನು ದೀಪಕ್ಕೆ ಜ್ವರ ಬಂದಿದೆಯಾ ಅಂದಾಗ ಹ್ಞೂ ಸರ್ ಅಂತ ಹೇಳ್ತಾ ಇರಬೇಕಾದ್ರೆ, ಅಯ್ಯೋ ದೇವ್ರೆ ದೀಪನೇನಾದರೂ ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ರೆ ಇವಾಗ ಡಾಕ್ಟ್ರು ಮೆಡಿಸನ್ ಕೊಡ್ತಾರೆ, ಅವಳಿಗೆ ಹಾರ್ಟ್ ಅಟ್ಯಾಕ್ ಆಗಿರೋ ವಿಷಯ ಅವರಿಗೆ ಗೊತ್ತಾಗುತ್ತೆ. ಅದಲ್ಲದೆ ಏನಾದರೂ ಮೆಡಿಸಿನ್ ರಿಯಾಕ್ಷನ್ ಆದರೆ ತುಂಬ ಕಷ್ಟ, ಏನು ಮಾಡೋದು, ಈಗಲೇ ಇವರು ಇಷ್ಟೊಂಥರ ಟೆನ್ಷನಲ್ಲಿದ್ದಾರೆ, ಆ ವಿಷಯ ಶಾರದವ್ರಿಗೆ ಗೊತ್ತಾದರೆ ಇನ್ನೂ ತುಂಬ ಟೆನ್ಷನ್ ಆಗುತ್ತೆ ಅಂತ ಯೋಚನೆ ಮಾಡ್ತಾ ಹೇಳ್ತಾ ಇರ್ತಾನೆ. ಡಾಕ್ಟ್ರನ್ನೆಲ್ಲ ಕರ್ಸೋದು ಬೇಡ, ಹಾಸ್ಪಿಟ್ಲಿಗೆ ಹೋಗೋದು ಬೇಡ ಅಂತ ಅನ್ಬೇಕಾದ್ರೆ, ಏನು ಸರ್ ಈ ರೀತಿ ಹೇಳ್ತಾ ಇದ್ದೀರಾ, ಶಾರದಾ ತುಂಬ ಟೆನ್ಷನ್ ಮಾಡ್ಕೊಂಡಿದ್ದಾಳೆ, ದೀಪಕ್ ಜ್ವರ ಜಾಸ್ತಿ ಆಗಿದೆ ಅಂತ ಅಂದಾಗ ಗಾಬರಿ ಪಡಬೇಡಿ, ಅಂಥದ್ದೇನೂ ಆಗಿರಲ್ಲ. ಮದುವೆ ಮನೇಲಿ 4-5 ದಿನ ಕಾಲಿಗೆ ಚಕ್ರ ಕಟ್ಕೊಂಡು ಓಡಾಡ್ಬಿಟ್ಲು, ಹಾಗೆ ಗಡಿಬಿಡಿ ಬೇರೆ ಆಯ್ತಲ್ವಾ, ಈ ಥರ ಪ್ರಾಬ್ಲಮ್ ಬೇರೆ ಆಯ್ತಲ್ವಾ, ಅದಕ್ಕೆ ಸ್ವಲ್ಪ ಎದುರುಕೊಂಡಿದ್ದಾಳೆ. ಅವ್ರ ಅಮ್ಮ ಬೇರೆ ಬಿಟ್ಟು ದೇವಸ್ಥಾನಕ್ಕೆ ಹೋಗಿದ್ರು, ಅದು ಸ್ವಲ್ಪ ಗಾಬರಿಯಾಗಿ ಈ ರೀತಿ ಆಗಿದ್ದಾಳೆ ಅಂತ ಅಂದಾಗ, ಹೌದು ಸರ್ ನೀವು ಹೇಳ್ತಾ ಇರೋದು ಸರಿಯಾಗಿದೆ, ನಾವು ಮದುವೆ ಮನೇಲಿ ದೀಪನ ಗಮನನೇ ಮಾಡಲಿಲ್ಲ, ಗಮನನೇ ಹರಿಸಲಿಲ್ಲ ಅಂತ ಅನ್ಬೇಕಾದ್ರೆ, ತೊಂದರೆ ತೊಗೋಬೇಡಿ, ಒಂದು ಕೆಲಸ ಮಾಡಿ, ದೀಪು ಏನಾದರೂ ತಿನ್ನಲ್ಲ ಅಂದಾಗ ಇಲ್ಲ ಅಂತ ಹೇಳ್ಬೇಕಾದ್ರೆ, ಒಂದು ಕೆಲಸ ಮಾಡಿ ಅನುಷಮ್ಮ, ಹೋಗ್ಬಿಟ್ಟು ಆರೆಂಜ್ ಜ್ಯೂಸ್ ಮಾಡ್ಕೊಬನ್ನಿ, ಸ್ವಲ್ಪ ಕುಡ್ಸೋಣ, ನಾನು ಅವಳನ್ನ ಹುಷಾರಾಗೋ ರೀತಿ ಮಾಡ್ತೀನಿ ಅಂತ ಸಿದ್ದು ಹೇಳ್ತಿರ್ಬೇಕಾದ್ರೆ, ಅನಸೂಯ ಜ್ಯೂಸ್ ಮಾಡೋಕ್ಕೆ ಅಂತ ಹೋಗ್ತಾ ಇರ್ತಾಳೆ. ಹಾಗೆ ಮತ್ತೆ ಹೇಳ್ತಾ ಇರ್ತಾನೆ, ಈ ಕಡೆ ಶಾರದವರು ಏನೂ ತಿಂದಿಲ್ಲ ಅಂತ ಅನಿಸುತ್ತೆ, ಅವ್ರಿಗೂ ಜ್ವರ ಬರೋಕ್ಕೂ ಮುಂಚೆ ಆರೆಂಜ್ ಜ್ಯೂಸ್ ಮಾಡ್ಕೊಬನ್ನಿ, ಏನಾದರೂ ಮಾಡಿ ಅವರಿಗೂ ಕುಡಿಸಿ ಅಂದಾಗ, ಸರಿ ಸರ್ ನಾನು ಇಬ್ಬರಿಗೂ ತೊಗೊಬರ್ತೀನಿ ಅಂತ ಜ್ಯೂಸ್ ತರೋಕ್ಕೆ ಅಂತ ಅನಸೂಯ ಹೋಗ್ತಾ ಇರ್ತಾಳೆ. ಇನ್ನೊಂದು ಕಡೆ ತನ್ನ ಪಾಡಿ ತಾನು ಮೊಬೈಲ್ ನೋಡ್ತಾ ಇರಬೇಕಾದ್ರೆ ಜ್ಯೋತಿಕನ ಹತ್ರ ಪಾರಿಜಾತ ಬಂದುಬಿಟ್ಟು, ಏನು ಮಾಡ್ತಿದ್ಯಾ ಗೋಲ್ಡಿ ಅಂತ ಕೇಳಬೇಕಾದ್ರೆ, ಇನ್ನೇನು ಮಾಡಲಿ, ಅರಿಶಿನ ಶಾಸ್ತ್ರದ ಫೋಟೋನ ನಾನು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿದ್ದೆ, ಎಲ್ಲರೂ ಮೇಡ್ ಫಾರ್ ಈಚ್ ಅದರ್ ಹಾಗೆ ಕಂಗ್ರಾಟ್ಸ್ ಅಂತ ಮದುವೆಗೆ ವಿಶ್ ಮಾಡಿದ್ದಾರೆ, ಆದರೆ ಏನು ಮಾಡಲಿ ನಮ್ಮ ಮದುವೆನೇ ಆಗಲಿಲ್ಲ, ಇನ್ಗೆಲ್ಲರೂ ಮದುವೆ ಎಲ್ಲ ಯಾಕೆ ನಿಂತೋಯ್ತು ಅಂತ ಕೇಳ್ತಾ ಇದ್ದಾರೆ, ಪೋಸ್ಟು ಸಹ ಮಾಡಿದ್ದಾರೆ ನೋಡಿ ಗ್ರಾನಿ ಅಂತ ಅನ್ಬೇಕಾದ್ರೆ, ನೋಡು ಗೋಲ್ಡಿ ಸ್ವಲ್ಪ ದಿನ ಈ ಇನ್ಸ್ಟಾಗ್ರಾಮು ಅದು ಇದು ಎಲ್ಲನೂ ಸಹ ಮೇಡ್ ಮಾಡಿಬಿಡು ಅಂತ ಅನ್ಬೇಕಾದ್ರೆ, ತುಂಬ ಕೋಪ ಮಾಡಿಕೊಂಡು ಜ್ಯೋತಿಕಾ ಹೇಳ್ತಾ ಇರ್ತಾಳೆ, ನೋಡು ಗ್ರಾನಿ ಅದು ಸೋಷಿಯಲ್ ಮ್ಯಾಡ್ ಅಲ್ಲ, ಸೋಷಿಯಲ್ ಮೀಡಿಯಾ ಅಂತ ಅನ್ಬೇಕಾದ್ರೆ ಅದು ಮ್ಯಾಡೇ ಆಯಿತಾ, ನೋಡು ನಿನಗೆ ಎಷ್ಟು ನೋವಾಗಿದೆ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು, ಅದರ 10 ಪಟ್ಟಷ್ಟು ನೋವು ನನಗಾಗಿದೆ, ನಾವು ತಾನೇ ಏನು ಮಾಡೋಕ್ಕಾಗುತ್ತೆ ಅಂತ ಹೇಳ್ಬೇಕಾದ್ರೆ, ನನಗೆ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ ಗ್ರಾನಿ ಅಂತ ಕೂಗಾಡ್ತಾ ಇರ್ತಾಳೆ. ಅಷ್ಟೊತ್ತಿಗೆ ವಿಮಲ ಮತ್ತು ಸುಮಿತ್ರಾ ಎಲ್ಲರೂ ಬಂದಾಗ ಈ ಕಡೆ ವಿಮಲ ಹೇಳ್ತಾ ಇರ್ತಾಳೆ, ನೋಡು ಜೋ, ನಿನ್ನನ್ನು ಪ್ರತಿದಿನ ನಾವು ಸಮಾಧಾನ ಮಾಡ್ಕೊತ ಹೇಳ್ಬೋದು ಹೊರತು ಇನ್ನೇನು ನಮ್ಮ ಕೈಲಿ ಮಾಡೋಕ್ಕಾಗಲ್ಲಮ್ಮ ಅಂತ ಕಣ್ಣೀರಾಗ್ತಾ ಇರ್ತಾಳೆ. ಹಾಗೆ ಮುರಳಿಯೂ ಸಹ ಹೇಳ್ತಾ ಇರ್ತಾನೆ, ಹೌದಮ್ಮ ನೀನು ಖುಷಿ ಖುಷಿಯಾಗಿ ಈ ಮನೇಲಿ ಯಾವಾಗಲೂ ಓಡಾಡ್ತಿರೋ ಹುಡುಗಿ, ನಿನ್ನನ್ನು ಈ ರೀತಿ ನೋಡೋಕ್ಕೆ ನಮಗೂ ತುಂಬ ಕಷ್ಟ ಆಗುತ್ತೆ ಅಂತ ಹೇಳ್ಬೇಕಾದ್ರೆ, ಈ ಕಡೆ ಸುಮಿತ್ರಾ ಕಣ್ಣೀರಾಗ್ತಾ ಇರ್ತಾಳೆ, ಅಲ್ಲ ರೀ ನಾವೇನು ಅನ್ಯಾಯ ಮಾಡಿದ್ದು, ಆ ದೇವರು ನಮಗೆ ಇಂಥ ಶಿಕ್ಷೆ ಕೊಡ್ತಾ ಇದ್ದೀನಲ್ಲ ಅಂತ ಕಣ್ಣೀರಾಗ್ತಾ ಇರಬೇಕಾದ್ರೆ, ಸುಮಿತ್ರಾ ದಯವಿಟ್ಟು ನೀನು ಸಮಾಧಾನ ಮಾಡ್ಕೋ, ಈ ರೀತಿ ಕಣ್ಣೀರಾಗಬೇಡ, ನೋಡು ಜೋ ನಮ್ಮಿಂದ ಏನು ಮಾಡೋಕ್ಕಾಗ್ತಿಲ್ಲ, ಆದರೆ ನೀನು ಇದರಿಂದ ಮನಸ್ಸನ್ನ ಬದಲಾಯಿಸ್ಕೊಂಡು ಬೇರೆ ಕಡೆ ಡೈವರ್ಟ್ ಮಾಡಿದರೆ ಖಂಡಿತ ನಿನ್ನ ಮನಸ್ಸು ಬದಲಾಗುತ್ತೆ ಅಂತ ನಮಗೆ ಅನಿಸ್ತಿದೆ ಅಂತ ಹೇಳ್ತಾ ಇರಬೇಕಾದ್ರೆ, ಈ ಕಡೆ ತಾತನು ಸಹ ಹೇಳ್ತಾ ಇರ್ತಾರೆ, ಜ್ಯೋತಿಕಾ ನಿನ್ನ ಆಲೋಚನೆಗಳನ್ನ ಚೇಂಜ್ ಮಾಡ್ಕೊಳಮ್ಮ, ಆದಷ್ಟು ಬೇಗ ನೀನು ಆಫೀಸ್ಗೆ ಹೋದ್ರೆ ಎಲ್ಲ ಸರಿ ಆಗ್ಬೋದು ಅಂತ ಹೇಳ್ಬೇಕಾದ್ರೆ, ಏನು ತಾತ ನೀವು ಈ ರೀತಿ ಮಾತಾಡ್ತಿದ್ರಲ್ಲ, ಎಲ್ಲ ತಿಳ್ಕೊಂಡು ಈ ರೀತಿ ಹೇಳ್ತಾ ಇದ್ದೀರಲ್ಲ, ನಾನು ಆಫೀಸಿಗೆ ಹೋದರೆ ಹಾಗೆ ಹೊರಗಡೆ ಹೋದರೆ ಆಚೆ ಜನ ಎಲ್ಲರೂ ನನ್ನನ್ನು, ಜೋ ನೀನು ಯಾಕೆ ಮದುವೆ ನಿಂತೋಯ್ತು, ಯಾಕೆ ಸಿದ್ದು ಬೇರೆ ಹುಡುಗಿನ ಮದುವೆ ಆದ, ಹಾಗೆ ಹೇಗೆ ಅಂತ ಪ್ರತಿಯೊಬ್ಬರು ಕ್ವಶನ್ ಕೇಳ್ತಾರೆ, ಹಾಗೆ ಮೀಡಿಯಾದವರಂತೂ ನನ್ನ ಸುಮ್ಮನೆ ಬಿಡ್ತಾರ, ಏನು ಹೇಳ್ತಾ ಇದ್ದೀರಾ ಅಂತ ಕೂಗಾಡ್ತಾ ಇರಬೇಕಾದ್ರೆ, ಅಷ್ಟೊತ್ತಿಗೆ ಅನಸೂಯ ದೀಪಿಗೆ ಜ್ಯೂಸ್ ತಗೊಂಡು ಬರ್ತಾ ಇರ್ತಾಳೆ. ಅದನ್ನು ನೋಡಿ ಪಾರಿಜಾತ ಬೇಕು ಬೇಕು ಅಂತ ಜೋರಾಗಿ ಕಿರ್ತಾ ಹೇಳ್ತಾ ಇರ್ತಾಳೆ, ಮನೆಯಲ್ಲಿರೋ ಎಲ್ಲರ ಹೊಟ್ಟೆನೂ ಸಹ ಉರಿಸ್ಬಿಟ್ಟು ನಿಮ್ಮ ಹೊಟ್ಟೆ ಮಾತ್ರ ತಣ್ಣಗಿರ್ಲಿ ಅಂತ ಜ್ಯೂಸ್ ತಗೊಂಡು ಹೋಗ್ತಾ ಇದ್ದೀರಾ ಅಲ್ವಾ ಅಂತ ಅನ್ಬೇಕಾದ್ರೆ, ಅನಸೂಯನಿಗೆ ತುಂಬ ಕೋಪ ಬರ್ತಾ ಇರುತ್ತೆ. ಹಾಗೆ ಜ್ಯೋತಿಕನು ಸಹ ತುಂಬ ಕೋಪ ಮಾಡಿಕೊಂಡು, ನೀವೆಲ್ಲ ಇರೋದು ನನ್ನ ಹೊಟ್ಟೆ ಉರ್ಸೋಕ್ಕಲ್ವಾ ಅಂತ ಅಂದ್ಬಿಟ್ಟು ಕೈಯಲ್ಲಿರೋ ಜ್ಯೂಸ್ನ ಜೋರಾಗಿ ತಳ್ಳಿದ ತಕ್ಷಣ ಅದು ಬಿದ್ದು ಎಲ್ಲ ಹೊಡೆದೋದಾಗ ಮನೆಯವರೆಲ್ಲರೂ ಶಾಕಾಗಿ ಜ್ಯೋತಿಕಾ ಮುಖನ ನೋಡ್ತಾ ಇರಬೇಕಾದ್ರೆ, ದಶರಥ ಜೋ ನೀನು ಏನು ಮಾಡ್ತಿದ್ದೀಯಾ ಅಂತ ಕೇಳ್ತಾ ಇರ್ತಾನೆ. ಹಾಗೆ ಅನಸೂಯ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾಳೆ, ಅಲ್ಲಮ್ಮ ದೀಪುಗೆ ತುಂಬ ಜ್ವರ ಬಂದಿತ್ತು, ಅದಕ್ಕೋಸ್ಕರ ಪಾಪು ಏನೂ ತಿಂದಿರಲಿಲ್ಲ ಅಂತ ಜ್ಯೂಸ್ ಮಾಡ್ಕೊಂಡು ಹೋಗಿದ್ದೆ, ನೀವು ಇದನ್ನೆಲ್ಲ ಚೆಲ್ಬಿಟ್ರಿ ಅಂತ ಅಂದಾಗ ಮನೆಯವ್ರಿಗೆಲ್ಲರಿಗೂ ಸಹ ಶಾಕ್ ಆಗ್ತಾ ಇದ್ರೆ, ಸುಮಿತ್ರಾ ತುಂಬ ಒಳ್ಳೊಳಗೆ ಸಂಕಟ ಪಡ್ತಾ ಇರ್ತಾಳೆ. ಹಾಗೆ ಪಾರಿಜಾತ ಜೋರಾಗಿ ಕೂಗಾಡ್ತಾ ಇರ್ತಾಳೆ, ಇದೆಲ್ಲ ನೆಪ ಅಷ್ಟೇ, ಮಗು ಹೆಸರು ಹೇಳಿದರೆ ಯಾರು ಸಹ ಏನು ಅನ್ನಲ್ಲ ಅಂತ ಹೇಳ್ತಾ ಇದ್ದೀರಲ್ವಾ, ಆ ಮಗು ನೆಪದಲ್ಲಿ ಆ ಶಾರದಾ ಸಿದ್ದುಕಲ್ಲಿ ತಾಳಿ ಕಟ್ಟಿಸ್ಕೊಂಡ್ಲು, ಇವಾಗ ಮಗು ಹೆಸರು ಹೇಳಿ ಈ ರೀತಿ ಎಲ್ಲ ಮಾಡ್ತಾ ಇದ್ದೀರಲ್ವಾ, ನಿಮಗೆ ನಾಚಿಕೆ ಆಗಲ್ವಾ ಅಂತ ಬೈತಾ ಇರಬೇಕಾದ್ರೆ ಅನಸೂಯ ತಲೆ ತೆಗೆಸಿ ನಿಂತ್ಕೊಬಿಡ್ತಾಳೆ. ಈ ಕಡೆ ವಿಲವಿಲ ಅಂತ ಒದ್ದಾಡ್ಕೊಂಡು ಸುಮಿತ್ರಾ ಕಣ್ಣೀರಾಗ್ತಾ ಇರ್ತಾಳೆ.
ನೋಡಿ ಮೊದಲು ಇದನ್ನೆಲ್ಲ ಕ್ಲೀನ್ ಮಾಡು ನಾಟಕ ಸಾಕು ಅಂತ ಹೇಳ್ತಿರ್ಬೇಕಾದ್ರೆ ಹೌದು ಗ್ರಾನಿ ನೀವು ಹೇಳ್ತಿರೋದು ಕರೆಕ್ಟು ಇವಳು ಬರೀ ನಾಟಕನೇ ಮಾಡ್ತಾ ಇದ್ದಾಳೆ ಎಲ್ಲಿಂದ ಬಂದ್ಲ ಗೊತ್ತಿಲ್ಲ ಶಾರದಾ ನನ್ನ ಜೀವನನೇ ನರಕ ಮಾಡಿದ್ಲು ಅಂತ ಜ್ಯೋತಿಕಾ ಬೈಕೊಂಡು ಕಣ್ಣೀರಾಗ್ತಿರ್ಬೇಕಾದ್ರೆ ಈ ಕಡೆ ಸುಮಿತ್ರಾ ಹೋಗಿ ಸಮಾಧಾನ ಮಾಡೋಕ್ಕೆ ಅಂತ ಹೋಗ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ದೀಪುನ ಶಾರದಾ ಮತ್ತು ಸುಮಿತ್ರಾ ಇಬ್ಬರು ಸಹ ನೋಡ್ಕೊತಾ ಇರಬೇಕಾದ್ರೆ ಆ ರೂಮಿಗೆ ಸಿದ್ದು ಬರ್ತಾನೆ. ಸಿದ್ದು ಬಂದ ತಕ್ಷಣ ಸುಮಿತ್ರಾ ಎದ್ದೋಗ್ತಿರ್ಬೇಕಾದ್ರೆ ಥ್ಯಾಂಕ್ಸ್ ಅತ್ತೆ ಅಂತ ಅಂದಾಗ ಸ್ವಲ್ಪ ದೂರ ಬಂದು ಸುಮಿತ್ರಾ ನಿಂತ್ಕೊಬಿಡ್ತಾಳೆ. ಆಗ ಶಾರದಾ ಕಣ್ಣೀರು ಹಾಕೊಂಡು ಕೈ ಮುಗಿದು ಹೇಳ್ತಾ ಇರ್ತಾಳೆ, ಅಮ್ಮ ನನ್ನ ಮೇಲೆ ನಿಮಗೆ ಎಷ್ಟೇ ಕೋಪ ಇದ್ರೂ ಸಹ ದೀಪು ಮೇಲೆ ಪ್ರೀತಿ ಇದೆ ಅಂತ ಮತ್ತೆ ನೀವು ಪ್ರೂವ್ ಮಾಡಿಬಿಟ್ರಿ. ನಾನು ಇಲ್ದಾಗ ದೀಪುನ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದೀರಾ, ನಿಮಗೆ ಯಾವಾಗಲೂ ನಾನು ಚಿರಋಣಿ ಅಂತ ಕೈ ಮುಗಿದು ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಅನಸೂಯ ಜ್ಯೂಸ್ ತೊಗೊಬರ್ತಿರ್ಬೇಕಾದ್ರೆ ಈ ಕಡೆ ಸುಮಿತ್ರಾ ಹೇಳ್ತಾ ಇರ್ತಾರೆ, ನೋಡಿ ಅನಸೂಯಮ್ಮ ಪಾಪಕ್ಕೆ ತುಂಬ ಸುಸ್ತಾಗಿದೆ, ಮಗುಗೆ ನಾನು ಸ್ವಲ್ಪ ಕಷಾಯ ಮಾಡಿಕೊಡ್ತೀನಿ, 4 ಟೈಮ್ ಅದನ್ನು ಕುಡಿದ್ರೆ ಖಂಡಿತ ಅವಳು ನಾಳೆ ಒಳಗೆ ಹುಷಾರಾಗ್ತಾಳೆ, ಬನ್ನಿ ನಾನು ಕಷಾಯ ಮಾಡಿಕೊಡ್ತೀನಿ ಅಂತ ಹೇಳಿ ಹೊರಟೋಗ್ತಾ ಇರಬೇಕಾದ್ರೆ ದೀಪನ ಎದಾಳಿಸಿ ಸಿದ್ದು ಹೇಳ್ತಾ ಇರ್ತಾನೆ, ನೋಡು ಬಂಗಾರ ನೀನು ಚಿಟ್ಟು ಥರ ಹಾರಾಡ್ತಾ ಇರಬೇಕು, ನಮ್ಮ ದೀಪು ಈ ಥರ ಡಲ್ಲಾಗಿರ್ಬೋದು, ಈ ಜ್ಯೂಸ್ನ ಕುಡಿ ಸರಿ ಹೋಗ್ತೀಯ ಅಂತ ಅನ್ಬೇಕಾದ್ರೆ ನಿಜನ ಫ್ರೆಂಡ್ ಜ್ಯೂಸ್ ಕುಡಿದ್ರೆ ಸರಿ ಹೋಗ್ತೀನ ಅಂತ ಕೇಳ್ತಾ ಇರ್ತಾಳೆ. ಸ್ವಲ್ಪ ಕುಡಿದು ನೋಡು ತುಂಬ ಫ್ರೆಶ್ ಆಗಿ ಹಾಕ್ತೀಯ ಅಂತ ಅಂದಾಗ ಇಷ್ಟಪಟ್ಟು ಜ್ಯೂಸ್ನ ದೀಪು ಈ ಕಡೆ ಕುಡಿತಾ ಇರ್ತಾಳೆ. ಹಾಗೆ ಜ್ಯೂಸ್ ಕುಡಿದು ದೀಪು ಹೇಳ್ತಾ ಇರ್ತಾಳೆ, ಹೌದು ಫ್ರೆಂಡ್ ಇವಾಗ ನನಗೆ ಫ್ರೆಶ್ ಅಂತ ಅನ್ನಿಸ್ತಿದೆ ಅಂತ ಅಂದಾಗ ಅಯ್ಯೋ ನಿಮ್ಮಿಬ್ಬರನ್ನ ನೋಡಿಕೊಂಡು ಶಾರದಾನಿಗೆ ಜ್ಯೂಸ್ ಕೊಡೋದೇ ಮರ್ತೆ, ತಗೋ ಶಾರದಾ ಕುಡಿ ಅಂತ ಅನ್ಬೇಕಾದ್ರೆ ನನಗೆ ಬೇಡಮ್ಮ ಅಂತ ಹಠ ಮಾಡ್ತಾ ಇರ್ತಾಳೆ. ನಿನಗೆ ಕೋಪ ಇದ್ದರೆ ನನಗೆ ನಾಲ್ಕು ಬೈದ್ಬಿಡು, ಬೇಕಾದ್ರೆ ಹೊಡೆದ್ಬಿಡು, ಈ ರೀತಿ ಹಸುವಿಟ್ಕೊಂಡು ಈ ಥರ ನೀನು ಕೋಪನ ತೋರಿಸ್ಬೇಡ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಕಣ್ಣೀರು ಹಾಕೊಂಡು ಶಾರದಾ ಹೇಳ್ತಾ ಇರ್ತಾಳೆ, ಈ ಮನೆಯವ್ರ ಕಣ್ಣೀರನ್ನ ನೋಡಿ ನೋಡಿ ನನಗೆ ಹೊಟ್ಟೆ ತುಂಬಿದೆ, ನನಗೆ ಇನ್ನೇನು ಬೇಡ ಅಂತ ಹೇಳಬೇಕಾದ್ರೆ ಕೋಪ ಇದ್ದರೆ ನನ್ನ ಮೇಲೆ ತೀರಿಸ್ಕೊಳ್ಳಿ ಶಾರದವ್ರೆ, ಅದನ್ನು ಬಿಟ್ಟು ನೀವು ಹಸ್ಕೊಂಡಿದ್ರೆ ದೀಪು ಮಾಡೋ ಸೇವೆನ ನಾನು ನಿಮಗೆ ಮಾಡಬೇಕಾಗುತ್ತೆ ಅಂತ ಹೇಳ್ಬೇಕಾದ್ರೆ ಮತ್ತಷ್ಟು ಕೋಪ ಮಾಡ್ಕೊಂಡು ಶಾರದಾ ಸಿದ್ದುನ ಗುರಾಯಿಸ್ತಾ ಇರ್ತಾಳೆ. ಹಾಗೆ ಸಿದ್ದು ಹೇಳ್ತಾ ಇರ್ತಾನೆ, ದೀಪುಗೆ ನೀವಂದ್ರೆ ಪ್ರಾಣ, ಅವಳಿಗೇನಾದರೂ ಹೆಚ್ಚು ಕಮ್ಮಿ ಆದರೆ ನೀವು ತಡ್ಕೊಳ್ಳಲ್ಲ, ದಯವಿಟ್ಟು ನೀವು ಜ್ಯೂಸ್ ಕುಡೀರಿ ಅಂತ ಅಂದಾಗ ಅಮ್ಮ ಪ್ಲೀಸ್ ನನಗೋಸ್ಕರ ಜ್ಯೂಸ್ ಕುಡಿ ಅಂತ ಅಂದಾಗ ಮಗಳಿಗೋಸ್ಕರ ಶಾರದಾ ಜ್ಯೂಸ್ ಕುಡಿತಾ ಇರ್ತಾಳೆ. ಇನ್ನೊಂದು ಕಡೆ ರೂಮಿಗೆ ಬಂದುಬಿಟ್ಟು ಸುಮಿತ್ರಾ ತುಂಬ ಯೋಚನೆ ಮಾಡ್ತಾ ಇರ್ತಾಳೆ, ಯುನೋ ವಾಟ್ ಮಮ್ಮ, ನಿಮಗೆ ಗೊತ್ತಾ ಆ ಶಾರದಾ ಬಂದಮೇಲೆ ನಿಮಗೊಬ್ಳು ಮಗಳಿದ್ದಾಳೆ ಅನ್ನೋದೇ ಮರ್ತೋಯ್ತು, ನಿಮ್ಮಿಂದಲೇ ನನ್ನ ಜೀವನ ಹಾಳಾಯಿತು ಅಂತ ಜ್ಯೋತಿಗೆ ಹೇಳಿದ ಮಾತೆಲ್ಲ ನೆನ್ಪು ಮಾಡಿಕೊಂಡು ಸುಮಿತ್ರಾ ಒಬ್ಬಳೇ ಸಿಕ್ಕಾಪಟ್ಟೆ ಕಣ್ಣೀರಾಗ್ತಿರ್ಬೇಕಾದ್ರೆ ದಶರಥ ರೂಮಿಗೆ ಬಂದು ಕೂತ್ಕೊಂಡು ಹೇಳ್ತಾ ಇರ್ತಾನೆ, ನೋಡು ಸುಮಿತ್ರಾ ತುಂಬ ತಲೆ ನೋವ್ತಿದೆ, ಒಂದು 2 ನಿಮಿಷ ತಲೆ ಮಸಾಜ್ ಮಾಡ್ತೀಯಾ ಅಂತ ಹೇಳ್ತಾ ಇದ್ರು ಸಹ ಅವ್ನ ಮಾತನ್ನ ಏನು ಕೇಳಿಸ್ಕೊಳ್ದೆ ಜ್ಯೋತಿಕ ಮಾತನ್ನ ನೆನ್ಪು ಮಾಡಿಕೊಂಡು ಕಣ್ಣೀರಾಗ್ತಿರ್ಬೇಕಾದ್ರೆ ಈ ಕಡೆ ದಶರಥ ಸುಮಿತ್ರನ ಮುಟ್ಟಿ ಸುಮಿತ್ರಾ ಅಂತ ಅಂದಾಗ ಅವಳಿಗೆ ಎಚ್ಚರ ಆಗಿಬಿಡುತ್ತೆ. ಹಾಗೆ ಕಣ್ಣೀರು ಒರೆಸ್ಕೊತಿರ್ಬೇಕಾದ್ರೆ ಏನಾಯಿತು ಅಂತ ಕೇಳ್ತಾ ಇರ್ತಾನೆ, ನೀವೇನಾದರೂ ಅಂದ್ರ ನನಗೇನು ಕೇಳಿಸ್ಲಿಲ್ಲ ಕಣ್ರಿ ಅಂತ ಕಣ್ಣೀರು ಒರೆಸ್ಕೊತಿರ್ಬೇಕಾದ್ರೆ ಏನಾಯಿತು ಹೇಳು, ಯಾಕೆ ಹಿಂಗೆ ಆಡ್ತಿದೀಯಾ ಅಂತ ಕೇಳ್ತಾ ಇರ್ತಾನೆ. ಅಷ್ಟೊತ್ತಿಗೆ ವಿಮಲ ಅಣ್ಣ ಅಂತ ಬರಬೇಕಾದ್ರೆ ಯಾಕೆ ವಿಮಲ ಟೆನ್ಷನ್ ಮಾಡ್ಕೊಂಡಿದ್ಯಾ, ಏನಾಯಿತು ಏನಾದರೂ ಹೇಳ್ಬೇಕಾ ಅಂತ ಅಂದಾಗ ಅಣ್ಣ 25 ವರ್ಷ ಹಿಂದೆ ನಿನಗೆ ಮಾತು ಕೊಟ್ಟಿದ್ದೆ, ನಿನಗೇನಾದರೂ ಹೆಣ್ಮಗಳು ಆದರೆ ನನ್ನ ಮಗನಿಗೆ ತಂದ್ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದೆ ಅಣ್ಣ, ಅದು ಮಾತಾಗೆ ಉಳಿತು ಅಂತ ಅನ್ಬೇಕಾದ್ರೆ ಸುಮಿತ್ರಾ 25 ವರ್ಷದ ಹಿಂದಿನ ಮಾತನ್ನ ನೆನ್ಪು ಮಾಡ್ಕೊತಾ ಇರ್ತಾಳೆ. ನೋಡಿ ಅದಕ್ಕೆ ಇವಳು ನಿನಗೆ ಮಾತ್ರ ಮಗಳಲ್ಲ ನನಗೆ ಸೊಸೆ, ಯಾವತ್ತಿದ್ರೂ ಇವಳೇ ನನ್ನ ಮನೆ ಸೊಸೆ ಅಂತ ಹೇಳಿದ ಮಾತೆಲ್ಲ ನೆನ್ಪು ಮಾಡಿಕೊಂಡು ಮತ್ತೆ ಕಣ್ಣೀರು ಹಾಕ್ತಿರ್ಬೇಕಾದ್ರೆ ಇನ್ನೊಂದು ಕಡೆ ವಿಮಲ ಹೇಳ್ತಾ ಇರ್ತಾಳೆ, ದಯವಿಟ್ಟು ಕ್ಷಮಿಸಿ ಅಂತ ನಾನು ಕೇಳ್ಬೋದು, ಈ ಕ್ಷಮೆ ಅನ್ನೋದು 2 ಪದ ನನಗೆ ಸಮಾಧಾನ ಕೊಡ್ತಾ ಇಲ್ಲ, ಆದರೂ ನನಗೆ ಸಮಾಧಾನ ಆಗದಕ್ಕೆ ನಿಮ್ಮ ಹತ್ರ ಮಾತಾಡಬೇಕು ಅಂತ ಬಂದಿದ್ದೀನಿ, ನನ್ನ ಮಗ ಮಾಡಿದ ತಪ್ಪಿಗೆ ದಯವಿಟ್ಟು ನನ್ನನ್ನು ಕ್ಷಮಿಸಿ ಅಂತ ಕೇಳ್ತಿರ್ಬೇಕಾದ್ರೆ ಮುಂದೆ ನಿರ್ಧಾರ ಹೇಗಿರುತ್ತೆ, ಜೀವನ ಹೇಗಿರುತ್ತೆ ಅಂತ ನಾವು ನಿರ್ಧಾರ ಮಾಡಬಾರ್ದು ಅಂತ ದೊಡ್ಡವ್ರು ಹೇಳಿದ್ರಲ್ಲ ಅದು ನಿಜ ವಿಮಲ ಅಂತ ಹೇಳ್ತಾ ಇರ್ತಾನೆ. ನಾವೇ ಏನೇನು ಆಸೆನ ಇಟ್ಕೊಂಡು ಅವರಿಬ್ಬರ ಮೇಲೆ ಬಿಟ್ಬಿಡು ಅಂತ ಅಂದಾಗ ಹೌದು ಅಣ್ಣ ನಮ್ಮಿಂದ ತುಂಬ ತಪ್ಪಾಗಿದೆ, ಅದಕ್ಕೆ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತಾ ಇದ್ದೀನಿ, ಕೊಟ್ಟ ಮಾತನ್ನ ನಾನು ಉಳಿಸ್ಕೊಳಕ್ಕಾಗಲಿಲ್ಲ, ಇದರಿಂದ ಮಾನ ಮರ್ಯಾದೆ ಎಲ್ಲ ಹೋಯ್ತು, ದಯವಿಟ್ಟು ಕ್ಷಮಿಸಿ ಅಂತ ಕಣ್ಣೀರು ಹಾಕೊಂಡು ಕೇಳ್ತಾ ಇರಬೇಕಾದ್ರೆ ಈ ಕಡೆ ಅವಳು ಕೈ ಹಿಡ್ಕೊಂಡು ದಶರಥ ಯೋಚನೆ ಮಾಡ್ತಾ ಇರ್ತಾನೆ, ನಾನು ನಿನಗೆ ನಂಬಿಕೆ ದ್ರೋಹ ಮಾಡಕ್ಕೆ ಹೊರಟಿದ್ದೆ, ಯಾಕೆಂದರೆ ಜ್ಯೋತಿಕಾ ನನ್ನ ನಿಜವಾದ ಮಗಳಲ್ಲ, ನಿನಗೆ ಹೇಳ್ದಲೆ ನಾನು ತಪ್ಪು ಮಾಡ್ತಿದ್ದೆ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಹಾಗೆ ನನ್ನ ಕಡೆ ದೀಪನ ಸೇವೆ ಮಾಡ್ತಾ ಸಿದ್ದೋಳ ಮುಖನ ನೋಡ್ತಿರ್ಬೇಕಾದ್ರೆ ಯಾಕೆ ಫ್ರೆಂಡ್ ನನ್ನನ್ನು ಈಗ ನೋಡ್ತಿದ್ದೀಯಾ, ನಮ್ಮ ಸ್ಕೂಲಲ್ಲೆಲ್ಲ ಈ ಥರ ನೋಡ್ತಿದ್ರೆ ನನ್ನ ಮುಖದಲ್ಲೇನು ಕೋತೆ ಕುಣಿತಿದ್ಯಾ ಅಂತ ಕೇಳ್ತಾ ಇದ್ದೆ ಅಂತ ನಗಾಡ್ತಿರ್ಬೇಕಾದ್ರೆ ನೀನು ಎಷ್ಟು ಸ್ಟ್ರಾಂಗು, ಹಾಗೆ ನಿನ್ನನ್ನು ಎಷ್ಟು ಸ್ಟ್ರಾಂಗ್ ಮಾಡಬೇಕು ಅಂತ ನೋಡ್ತಾ ಇದ್ದೀನಿ, ಒಂದೇ ದಿನ ಜ್ವರ ಬಂದಿದ್ದಕ್ಕೆ ಕಣ್ಸುತ್ತ ಎಲ್ಲ ಕಪ್ಪಾಗಿದೆ, ಹಾಗೆ ನಿನ್ನ ಯಾವ ರೀತಿ ಸ್ಟ್ರಾಂಗ್ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದೀನಿ ಪುಟ್ಟ ಅಂತ ಅನ್ಬೇಕಾದ್ರೆ ನಾನೇನು ಸೂಪರ್ ಮ್ಯಾನ್ ಅಲ್ಲ, ಆ ರೀತಿ ಇದ್ದರೆ ನಿಮ್ಮ ಥರ ಸ್ಟ್ರಾಂಗ್ ಆಗ್ತಿದ್ದೆ ಅಂತ ಹೇಳ್ಬೇಕಾದ್ರೆ ತನ್ನ ಮನಸ್ಸಲ್ಲಿ ಯೋಚನೆ ಮಾಡ್ತಾ ಇರ್ತಾನೆ. ಒಂದೇ ದಿನಕ್ಕೆ ದೀಪು ಜ್ವರ ಬಂದಿದ್ದಕ್ಕೆ ಕುಗ್ಗೋಗಿದ್ದಾಳೆ, ಇನ್ನು ಸರ್ಜರಿ ಆದರೆ ಇವಳು ಗತಿ ಏನು, ಶಾರದಾ ದೀಪನ ನನ್ನ ಕೈಲಿ ನೋಡೋಕ್ಕಾಗಲ್ಲ, ಯಾವ ರೀತಿ ನಾನು ಇವಳನ್ನ ಸ್ಟ್ರಾಂಗ್ ಮಾಡಬೇಕು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ನೋಡಿ ಫ್ರೆಂಡ್ ನೀವು ಅಂದ್ಕೊಂಡಿರುವಷ್ಟು ನನಗೇನು ಬೇಜಾರಾಗಿಲ್ಲ, ನೀವು ಟೆನ್ಷನ್ ತೊಗೋಬೇಡಿ ಆರಾಮಾಗಿರಿ ಅಂತ ಖುಷಿಯಿಂದ ಹೇಳ್ತಾ ಇರ್ತಾಳೆ.
ಹಾಗೆ ಸಿದ್ದು ಹೇಳ್ತಾ ಇರ್ತಾನೆ, ನೀನು ಇವಾಗ ಕಣ್ಮುಚ್ಕೊಂಡು ಮಲಗು ಬಂಗಾರ ಅಂತ ಅನ್ಬೇಕಾದ್ರೆ, ಇಲ್ಲ ಫ್ರೆಂಡ್ ನೀವೆಲ್ಲೂ ಹೋಗಂಗಿಲ್ಲ, ನನ್ನ ಜೊತೆನೇ ಇದ್ದರೆ ಮಾತ್ರ ಮಲಗ್ತೀನಿ ಅಂತ ಅನ್ಬೇಕಾದ್ರೆ ಕೈ ಹಿಡ್ಕೊಂಡು ಮಲಗ್ತಾ ಇರ್ತಾಳೆ. ಅಮ್ಮ ನೀನು ನನ್ನ ಕೈ ಹಿಡ್ಕೊ ಅಂತ ಅಂದಾಗ, ನಿಂದು ತುಂಬ ಅತಿ ಆಯಿತು ನೋಡಿ ಸರ್, ನೀವು ಹೋಗಿ ನಾನು ದೀಪುನ ನೋಡ್ಕೋತೀನಿ ಅಂತ ಅನ್ಬೇಕಾದ್ರೆ, ಇಲ್ಲ ಇಲ್ಲ ಸಿದ್ದು ಫ್ರೆಂಡ್ ಇಲ್ಲೇ ಇರಬೇಕು, ನೀವು ಇಲ್ಲೇ ಇರಬೇಕು, ಯಾಕಮ್ಮ ಮತ್ತೆ ನಾನು ಏನಾದ್ರು ಬಿಟ್ಟೋಗೋ ಪ್ಲ್ಯಾನ್ ಮಾಡಿದ್ಯಾ ಅಂತ ಅನ್ಬೇಕಾದ್ರೆ, ವಿಧಿ ಇದ್ದಲೇ ದೀಪು ಕೈನ ಹಿಡ್ಕೊಳ್ಳೋಕ್ಕೆ ಹತ್ರ ಬರಬೇಕಾದ್ರೆ ದೀಪು ಬೇಕು ಬೇಕು ಅಂತ ಸಿದ್ದು ಮತ್ತು ಶಾರದಾ ಕೈನ ಟಚ್ ಮಾಡ್ತಾ ಇರ್ತಾಳೆ. ಹಾಗೆ ಮಗುಗೋಸ್ಕರ ಇಬ್ಬರು ಕೈ ಹಿಡ್ಕೊಂಡಿರ್ಬೇಕಾದ್ರೆ ತನ್ನ ಮನಸ್ಸಲ್ಲಿ ಹಾಗೆ ಯೋಚನೆ ಮಾಡ್ತಾ ಇರ್ತಾಳೆ. ಹಾಗೆ ತಾಳಿನ ನೋಡಿಕೊಂಡು ಹೇಳ್ತಾ ಇರ್ತಾಳೆ, ನೋಡಿ ಸರ್ ನನಗೆ ಇಷ್ಟ ಇಲ್ದಲೇ ಇದ್ರೂ ಸಹ ಈ ತಾಳಿ ಕಟ್ಟಿದ್ದೀರಾ, ಖಂಡಿತ ಯಾವತ್ತು ನಿಮ್ಮನ್ನ ಗಂಡ ಅಂತ ಅಂದ್ಕೊಡಲ್ಲ, ಈ ಮನೆಗೆ ನಾನು ದ್ರೋಹ ಮಾಡಲ್ಲ, ನೀವು ಕೊಡೋ ಹೆಲ್ಪ್ನ ನಾನು ದುರುಪಯೋಗ ಪಡಿಸ್ಕೊಡಲ್ಲ ಅಂತ ಯೋಚನೆ ಮಾಡ್ತಾ ಇದ್ರೆ ಸಿದ್ದು ಹೇಳ್ತಾ ಇರ್ತಾನೆ, ನೋಡಿ ಶಾರದವ್ರೆ ನೀವೆಷ್ಟೇ ದೂರ ಹೋದ್ರೂ ಸಹ ವಿಧಿ ನಮ್ಮನ್ನು ಹತ್ರ ಮಾಡುತ್ತೆ ಅಂತ ತನ್ನ ಮನಸ್ಸಲ್ಲಿ ಯೋಚನೆ ಮಾಡ್ತಾ ಇರ್ತಾನೆ. ಹಾಗೆ ಒಂದೇ ಒಂದು ಸಲ ನನ್ನನ್ನು ಕ್ಷಮಿಸಿದ್ದೀನಿ ಅಂತ ಹೇಳ್ಕೊಳ್ಳಿ, ನಿಮ್ಮನ್ನು ಖುಷಿಯಾಗಿ ಜೀವನ ಪೂರ್ತಿ ನಾನು ಇಡ್ತೀನಿ, ಆ ನಂಬಿಕೆ ನನಗಿದೆ ಅಂತ ಹೇಳ್ಕೊತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ವಿಮಲ ಕಣ್ಣೀರು ಹಾಕೊಂಡು, ಸುಮಿತ್ರಾ ಪ್ಲೀಸ್ ಏನಾದರೂ ಮಾತಾಡೆ ಅಂತ ಅನ್ಬೇಕಾದ್ರೆ ತುಂಬ ಬೇಜಾರಿಂದ ಸುಮಿತ್ರಾ ಹೇಳ್ತಾ ಇರ್ತಾಳೆ, ಸಿದ್ದು ಮಾಡಿದ್ದು ತಪ್ಪೆ, ನನ್ನ ಮಗಳಿಗಂತ ದೊಡ್ಡ ಅನ್ಯಾಯ ಮಾಡಿದ್ದಾನೆ, ಅದನ್ನು ನಾನು ಯಾವತ್ತೂ ಕ್ಷಮಿಸಲ್ಲ, ಆದರೆ ತನ್ನ ಪ್ರೀತಿ ವಿಷಯನ ಅವನು ನಿನ್ನ ಜೊತೆ ಹೇಳ್ಕೊಂಡಿದ್ದ, ನಮಗೇನಾದರೂ ಹೇಳಿದರೆ ಏನೋ ಸಮಾಧಾನ ಮಾಡ್ಕೋತಿದ್ವಿ ಏನೋ, ಆದರೆ ಸಿದ್ದು ಎಲ್ಲ ವಿಷಯನ ಮುಚ್ಚಿಟ್ಟು ಮಂಟಪಕ್ಕೆ ಬಂದು ನನ್ನ ಮಗಳ ಮಾನ ಮರ್ಯಾದೆ ಎಲ್ಲ ತೆಗೆದ್ಬಿಟ್ಟ, ಇದನ್ನು ನಾನು ಹೇಗೆ ಮರೀಲಿ ಅಂತ ಅನ್ಬೇಕಾದ್ರೆ, ವಿಮಲಾ ಪ್ಲೀಸ್ ಸಮಾಧಾನ ಮಾಡ್ಕೊ, ಹಾಗೆ ಸುಮಿತ್ರಾ ನೀನು ಸಮಾಧಾನ ಮಾಡ್ಕೊ ಅಂತ ಹೇಳ್ತಿರ್ಬೇಕಾದ್ರೆ ಇದ್ದಕ್ಕಿದ್ದಂಗೆ ಹೇಳೋದು, ನನ್ನ ಸ್ವಭಾವ ರೀ ಸುಮ್ಮನೆ ಇರಿ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಸಿದ್ದು ಮಾಡಿದ್ದು ಎಷ್ಟು ತಪ್ಪನೋ ಹಾಗೆ ನೀನು ಮಾಡಿದ್ದು ಅಷ್ಟೇ ತಪ್ಪು ಅಂತ ಅಂದಾಗ ವಿಮಲನಿಗೆ ತುಂಬ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಸತ್ಯ ಗೊತ್ತಿದ್ದು ಸಹ ನೀನು ಮುಚ್ಚಿಟ್ಟಿದ್ದೆಲ್ಲ ಅದನ್ನು ನಾನು ಯಾವತ್ತೂ ಕ್ಷಮಿಸಲ್ಲ, ಅದ್ರ ಫಲನ ನನ್ನ ಮಗಳು ಅನುಭವಿಸಿದಾಳೆ ಅಂತ ಕಣ್ಣೀರು ಹಾಕೊಂಡು ಹೋಗ್ತಾ ಇರಬೇಕಾದ್ರೆ ವಿಮಲಗೆ ತುಂಬ ಶಾಕ್ ಆಗಿ ಕಣ್ಣೀರು ಹಾಕೊಂಡು ಹಾಗೆ ಕೂತ್ಕೊಬಿಡ್ತಾಳೆ. ಹಾಗೆ ನನ್ನ ಕಡೆ ದೀಪು ಪುಟ್ಟನಿಗೆ ಊಟ ಮಾಡಿಸ್ತಿರ್ಬೇಕಾದ್ರೆ, ಸಾಕು ಅಮ್ಮ ಪ್ಲೀಸ್ ಜಾಸ್ತಿ ಊಟ ಮಾಡಿಸಿದ್ರೆ ವಾಮಿಟ್ ಮಾಡ್ಕೋತೀನಿ ಅಂತ ಹೇಳ್ಬೇಕಾದ್ರೆ, ಸರಿ ಬಂಗಾರ ನಿನಗೆ ಮತ್ತೆ ಹಸಿವಾದರೆ ನನ್ನನ್ನು ಕೇಳಿ ಊಟ ಮಾಡಿಸ್ತೀನಿ ಅಂತ ಮಾತ್ರೆ ಎಲ್ಲ ಕೊಟ್ಟು ಬಾಯೆಲ್ಲ ಒರೆಸ್ತಿರ್ಬೇಕಾದ್ರೆ ಸಿದ್ದು ಹೇಳ್ತಾ ಇರ್ತಾನೆ, ಏನು ಗೊತ್ತಾ ದೀಪು ಪುಟ್ಟ, ಜ್ವರ ನನಗೆ ಬರಬೇಕಿತ್ತು ಅಂತ ಅಂದಾಗ, ಏನು ಫ್ರೆಂಡ್ ನಿನಗೆ ಜ್ವರ ಅಂದರೆ ತುಂಬ ಇಷ್ಟನಾ, ನನಗಿಷ್ಟ ಇಲ್ಲಪ್ಪ ಅಂತ ಹೇಳ್ತಾ ಇರ್ತಾಳೆ. ಮುಂಚೆ ನನಗೆ ಇಷ್ಟ ಆಗ್ತಿರಲಿಲ್ಲ, ಈಗ ಇಷ್ಟ, ಯಾಕೆ ಅಂತಂದರೆ ಜ್ವರ ಬಂದರೆ ಶಾರದವ್ರು ನನ್ನನ್ನು ತುಂಬ ಚೆನ್ನಾಗಿ ನೋಡ್ತಾರೆ, ಹಾಗೆ ನೋಡ್ಕೋತಾರೆ, ಊಟನೂ ಮಾಡಿಸ್ತಾರೆ, ಬಾಯಿನೂ ಒರೆಸ್ತಾರೆ, ನೀರನ್ನು ಕುಡಿಸ್ತಾರೆ ಅಲ್ವಾ ಅಂತ ಅಂದಾಗ, ಹೌದು ಅಮ್ಮ ತಲೆ ಮೇಲೆ ಹಣೆ ಮೇಲೆ ಹಾಗೆ ಬಟ್ಟೆನೂ ಇಡ್ತಾಳೆ, ನಿನ್ನನ್ನೇ ಕಾಯ್ಕೊಂಡು ಕೂತ್ಕೋತಾಳೆ, ಅದಕ್ಕೋಸ್ಕರ ನನ್ನ ಜ್ವರ ಎಲ್ಲ ನಿನಗೆ ಕೊಡ್ತೀನಿ ಅಂತ ಹೇಳ್ಬೇಕಾದ್ರೆ ಈ ಕಡೆ ಶಾರದನಿಗೆ ತುಂಬ ಕೋಪ ಬರ್ತಾ ಇರುತ್ತೆ. ಹಾಗೆ ಒಂದು ಕಡೆ ದೀಪ ಮ್ಯಾಜಿಕ್ ಮಾಡಿ ಸಿದ್ದುಗೆ ಜ್ವರ ಬರೋ ರೀತಿ ಮಾಡಿದಾಗ ಸಿದ್ದು ಹೇಳ್ತಾ ಇರ್ತಾನೆ, ನನ್ನ ಮೈಯೆಲ್ಲ ತುಂಬ ಬಿಸಿ ಇದೆ ಅಂದಾಗ, ಅಮ್ಮ ಪ್ಲೀಸ್ ಒಂದ್ಸಲ ಸಿದ್ದು ಫ್ರೆಂಡ್ನ ಮುಟ್ಟಿ ಅಂತ ಅಂದಾಗ, ಸಾಕು ನಿಮ್ಮಿಬ್ಬರು ನಾಟಕ ನನಗೆ ತುಂಬ ಚೆನ್ನಾಗಿ ಗೊತ್ತು, ನೋಡಿ ಸರ್ ಈ ರೀತಿ ಎಲ್ಲ ಮಾಡಿ ನನ್ನನ್ನು ಒಲಿಸ್ಕೊಳಕ್ಕಾಗಲ್ಲ ಅಂತ ಅನ್ಬೇಕಾದ್ರೆ ಇಬ್ಬರು ನಗಾಡ್ತಾ ಇರ್ತಾರೆ. ದಯವಿಟ್ಟು ಇಲ್ಲಿಂದ ಹೊರಟೋಗಿ ನನ್ನ ಮಗಳನ್ನ ನಾನು ನೋಡ್ಕೋತೀನಿ ಅಂತ ಅಂದಾಗ, ಇಲ್ಲಪ್ಪ ದೀಪು ನನ್ನ ಜವಾಬ್ದಾರಿ ಆಯಿತಾ, ನಾನು ಪ್ರಾಮಿಸ್ ಮಾಡಿದ್ದೀನಿ ಇಲ್ಲೇ ಇದ್ದು ನಾನು ನೋಡ್ಕೋತೀನಿ ಅಂತ ಅನ್ಬೇಕಾದ್ರೆ ಈ ಕಡೆ ಶಾರದಾ ಕೋಪ ಮಾಡ್ಕೋತಾ ಇರ್ತಾಳೆ. ಯಾರಿಗೋ ಒಬ್ಬರಿಗೆ ಬೆಂಕಿ ಉತ್ಕೊಂಡು ಹೊಗೆ ಹರಿತೈತೆ, ಹೊಗೆ ಬರ್ತಾ ಇದೆ ಅಂತ ನಗಾಡ್ತಿರ್ಬೇಕಾದ್ರೆ, ನನಗೆ ಅದೆಲ್ಲ ಗೊತ್ತಿಲ್ಲ ನಾನು ಇಲ್ಲೇ ಇರ್ತೀನಿ ಅಂತ ದೀಪು ಪುಟ್ಟನಿಗೆ ಆಪಲ್ ತಿನ್ನಿಸ್ತಾ ಇರ್ತಾನೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.